From Pakistan side that made you believe that he'd be here by 6 o'clock? Look, the thing is, there's no written communications in these matters, but we were given to understand that he will be there. So the expectation was that he might be there by that time, but somehow it got delayed. And as a special case, the border was opened and he is being taken. Thank you so much. You're welcome. क्या आप मीडिया के सामने भी एक बार आ सकते हैं क्या? अभी नहीं जी, जब तक वो एयरफोर्स अभी उनको लेके जाएगी, वो उधर से हवाई जहाज से पैराड्रॉप हुए हैं, तो उसमें स्ट्रेस टू द बॉडी भी होता है, तो उनको चेकअप करके उनकी मेडिकल कंडीशन ठीक करके अबाउट जस्ट 10 minutes back. Thank you, sir. Thank you so much. Thank you so much. Thank you so much. Stand by. माइक उतार दे. ಈಗಾಗಲೇ ವಾಯುಸೇನೆಯ ಅಧಿಕಾರಿಗಳು ಕೂಡ ಮಾತನಾಡಿದ್ರು, ನಾವು ಗಮನಿಸ್ತಾ ಇದ್ವಿ. ಸೇನಾ ಅಧಿಕಾರಿಗಳು ಕೂಡ ಮಾತನಾಡಿದ್ದನ್ನ ನಾವು ಗಮನಿಸಿದ್ವಿ. ಈಗಾಗಲೇ ಅಭಿನಂದನ್ ಅವರನ್ನ ಹಸ್ತಾಂತರ ಮಾಡಿದೆ ಪಾಕಿಸ್ತಾನ. ಲೇಟ್ ಆಗಿದೆ, ಕೆಲವೊಂದು ಪ್ರಾಸೆಸ್ಗಳಲ್ಲಿ ಲೇಟ್ ಆಗಿದೆ ಅನ್ನೋದನ್ನ ನಾವೀಗ ಸದ್ಯಕ್ಕೆ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಅಂದ್ರೆ ಈ ಸಂದರ್ಭದಲ್ಲಿ ಈಗ ಅಭಿನಂದನ್ ನಮ್ಮ ಭಾರತಕ್ಕೆ ಹಸ್ತಾಂತರ ಆಗಿದ್ದಾರೆ ಅನ್ನುವಂಥದ್ದೇ ಬಹಳ ಖುಷಿಯ ವಿಚಾರ. ಆ ವಿಚಾರವನ್ನ ಅನಂತರ ಮಾತನಾಡೋಣ. ಆದ್ರೆ ಈಗಾಗಲೇ ಭಾರತಕ್ಕೆ ವಾಯುಸೇನೆಗೆ ಈಗಾಗಲೇ ಅಂದ್ರೆ ಅಧಿಕಾರಿಗಳಿಗೆ ಕೂಡ ಅವರನ್ನ ಹಸ್ತಾಂತರ ಮಾಡಲಾಗಿದೆ. ಅಧಿಕಾರಿಗಳು ಅವರನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ, ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಅವರನ್ನ. ಅನಂತರ ಅವರಿಗೆ ಮೆಡಿಕಲ್ ಚೆಕ್ಅಪ್ ಇರುತ್ತೆ, ಆ ಎಕ್ಸಾಮಿನೇಷನ್ಸ್ ಕೂಡ ಇರುತ್ತೆ. ಒಂದು ರೀತಿಯಲ್ಲಿ ಈಗಾಗಲೇ ಅವರು ಆ ಸಂದರ್ಭದಲ್ಲಿ ವಿಮಾನದಿಂದ ಕೆಳಗಿಳಿದಂತಹ ಅಥವಾ ಬಿದ್ದಂತಹ ಸಂದರ್ಭದಲ್ಲಿ ಈಗಾಗಲೇ ಒಂದಷ್ಟು ಗಾಯಗಳಾಗಿರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಜೊತೆಗೆ ಈಗಾಗಲೇ ಅವರಿಗೆ ರೆಸ್ಟ್ ಬೇಕಾಗಿದೆ, ಕೆಲವೊಂದಷ್ಟು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಕೂಡ ಮಾಡಬೇಕಾಗತ್ತೆ. ಆ ನಂತರ ಆ ಒಂದು ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಆನಂತರ ದೆಹಲಿಯಲ್ಲಿ ಕೂಡ ಆ ಒಂದು ಇಡೀ ಒಂದು ಬಾಡಿಯನ್ನ ಸ್ಕ್ಯಾನ್ ಮಾಡಲಾಗುತ್ತೆ ಅಥವಾ ಎಕ್ಸಾಮಿನೇಷನ್ಸ್ ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಈಗಾಗಲೇ ಬಿಟ್ಟುಕೊಟ್ಟಿದ್ದಾರೆ. ಈಗಾಗಲೇ ವಾಯುಸೇನೆಯ ಅಧಿಕಾರಿಗಳ ಹ್ಯಾಂಡ್ ಓವರ್ ಅಲ್ಲಿ ಇದ್ದಾರೆ ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ಅವರು. ಈಗಾಗಲೇ ವೀರಪುತ್ರನಿಗೆ ಎಲ್ಲೆಲ್ಲೂ ಕೂಡ ಜೈಕಾರದ ಸುರಿಮಳೆ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಈಗಾಗಲೇ ಪತ್ರಕರ್ತರು ಕೇಳಿದ್ರು ಆ ಸಂದರ್ಭದಲ್ಲಿ ಏನಾದ್ರೂ ಒಂದು ಮಾತನಾಡಿದ್ರ ಅಂತ ಹೇಳಿ, ಆದ್ರೆ ಜಸ್ಟ್ ಅವ್ರು ಸ್ಮೈಲ್ ಮಾಡಿದ್ರು, ಥ್ಯಾಂಕ್ ಯು ಅನ್ನುವಂತಹ ಒಂದು ಪದವನ್ನ ಹೇಳಿದ್ದಾರೆ ಅನ್ನೋದನ್ನ ಕೂಡ ಈಗಾಗಲೇ ಸೇನಾಧಿಕಾರಿಗಳು ಹೇಳಿದ್ದಾರೆ.